ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕದ ಇಬ್ಬರು ಸಖತ್ ಪಾಪ್ಯುಲರ್ ಕ್ರಿಯೇಟರ್ಸ್ ಬಗ್ಗೆ ಮಾತನಾಡ್ತಿದ್ದೇವೆ. ಒಬ್ಬರು ತಮ್ಮ ಕ್ರೇಜಿ ಲಾಗ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ 1 ಮಿಲಿಯನ್ಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರೋ ನಮ್ಮ ಸ್ಯಾಮ್ ಸಮೀರ್. ಇನ್ನೊಬ್ಬರು ತಮ್ಮ ಕ್ಯೂಟ್ ಆಕ್ಟಿಂಗ್ ಲಾಗ್ಸ್ ಮತ್ತು ಭರ್ಜರಿ ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ವರುಣ್ ಆರಾಧ್ಯ. ಈ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಕ್ಕೆ ಹೊರಟಿರೋದು ಇವರಿಬ್ಬರಲ್ಲಿ ನಿಜವಾಗಿ ಹೆಚ್ಚು ಆದಾಯ ಗಳಿಸ್ತಿರೋದು ಯಾರು, ಯಾರಿಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಿಂದ ಹೆಚ್ಚು ದುಡ್ಡು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಸಿಗೋ ಟ್ವಿಸ್ಟ್ ನಿಮ್ಮನ್ನ ಶಾಕ್ ಮಾಡುತ್ತೆ. ಮೊದಲಿಗೆ ನಮ್ಮ ಸ್ಯಾಮ್ ಸಮೀರ್ ಅವರ ಲೆಕ್ಕ ನೋಡೋದಾದ್ರೆ, ಸ್ಯಾಮ್ ಸಮೀರ್ ಅವರ ಮುಖ್ಯ ಚಾನೆಲ್ ನಲ್ಲಿ 1 ಮಿಲಿಯನ್ಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವರ ಲಾಗ್ಗಳು ಎಷ್ಟು ವೈರಲ್ ಆಗುತ್ತೆ ಅಂದ್ರೆ, ತಿಂಗಳಿಗೆ ಇವರ ಚಾನೆಲ್ಗೆ ಬರೋ ವ್ಯೂಸ್ ಸಂಖ್ಯೆ ಕೇಳಿದ್ರೆ ನೀವು ಹಬ್ಬ ಅಂತೀರಾ. ಹೌದು, ತಿಂಗಳಿಗೆ ಇವರಿಗೆ ಸುಮಾರು 50 ರಿಂದ 60 ಮಿಲಿಯನ್ಸ್ಗಿಂತಲೂ ಹೆಚ್ಚು ವ್ಯೂಸ್ ಬರ್ತಿವೆ. ಇದರಲ್ಲಿ ಶಾರ್ಟ್ಸ್ ವ್ಯೂಸ್ ಹೆಚ್ಚಿದ್ರೆ ಲಾಂಗ್ ಫಾರ್ಮ್ ವಿಡಿಯೋಗಳಿಗೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಕೇವಲ ಯೂಟ್ಯೂಬ್ ಆಡ್ಸೆನ್ಸ್ ಒಂದರಿಂದಲೇ ಇವರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ. ಇದರ ಜೊತೆಗೆ ಬ್ರಾಂಡ್ ಪ್ರಮೋಷನ್ಸ್ ಮತ್ತು ಸ್ಪಾನ್ಸರ್ಶಿಪ್ಗಳು ಇವರ ಆದಾಯವನ್ನ ಡಬಲ್ ಮಾಡುತ್ತೆ. ಇನ್ನು ಇವರ ಬೆಸ್ಟ್ ಫ್ರೆಂಡ್ ವರುಣ್ ಆರಾಧ್ಯ ಅವರ ವಿಷಯಕ್ಕೆ ಬರೋದಾದ್ರೆ, ವರುಣ್ ಅವರ ಯೂಟ್ಯೂಬ್ ಚಾನಲ್ ಕೂಡ ಸಖತ್ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ. ಅವರ ಯೂಟ್ಯೂಬ್ ಲಾಗ್ಸ್ ಹಾಗೂ ಫ್ಯಾಮಿಲಿ ವಿಡಿಯೋಗಳಿಗೆ ಲಕ್ಷ ವ್ಯೂಸ್ ಬರ್ತಿದೆ. ಆದರೆ ವರುಣ್ ಆರಾಧ್ಯ ಅವರ ಅಸಲಿ ಪವರ್ ಇರೋದು ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಗೆ ಬರೋಬ್ಬರಿ 1.3 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಅವರ ಎಂಗೇಜ್ಮೆಂಟ್ ರೇಟ್ ತುಂಬಾನೇ ಚೆನ್ನಾಗಿದೆ. ಡೇಟಾ ಅನಾಲಿಟಿಕ್ಸ್ ಪ್ರಕಾರ ವರುಣ್ ಅವರು ಕೇವಲ ಇನ್ಸ್ಟಾಗ್ರಾಮ್ ನಲ್ಲಿ ಬ್ರಾಂಡ್ ಡೀಲ್ಸ್ ಮತ್ತು ಪ್ರಮೋಷನ್ಸ್ ಗಳಿಂದಲೇ ಪ್ರತಿ ತಿಂಗಳು ಲಕ್ಷ ರೂಪಾಯಿ ದುಡಿತಿದ್ದಾರೆ. ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಮುಂದೆ? ಯೂಟ್ಯೂಬ್ ವ್ಯೂಸ್ ಮತ್ತು ಆಡ್ಸೆನ್ಸ್ ಆದಾಯದಲ್ಲಿ ಸ್ಯಾಮ್ ಸಮೀರ್ ಅವರ ಕೈ ಮೇಲಿದೆ. ಯಾಕಂದ್ರೆ ಅವರ ತಿಂಗಳ ವ್ಯೂಸ್ ಕೌಂಟ್ ತುಂಬಾನೇ ದೊಡ್ಡದಾಗಿದೆ. ಇನ್ಸ್ಟಾಗ್ರಾಮ್ ಬ್ರಾಂಡ್ ವ್ಯಾಲ್ಯೂ ಮತ್ತು ಪ್ರಮೋಷನ್ಸ್ ಆದಾಯದಲ್ಲಿ ವರುಣ್ ಆರಾಧ್ಯ ಅವರು ಕಠಿಣ ಪೈಪೋಟಿ ಕೊಡ್ತಿದ್ದಾರೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಫ್ಯಾನ್ ಬೇಸ್ ವರುಣ್ಗೆ ಬ್ರಾಂಡ್ ಗಳಿಂದ ಹೆಚ್ಚು ಆಫರ್ ತಂದು ಕೊಡುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇವರಿಬ್ಬರ ಆದಾಯ ಕೇವಲ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ವ್ಯೂಸ್ ಮೇಲೆ ಮಾತ್ರ ನಿಂತಿಲ್ಲ. ಇಬ್ಬರಿಗೂ ಡಿಜಿಟಲ್ ಪಾರ್ಟ್ನರ್ಸ್ ಇದ್ದಾರೆ, ಬ್ಯಾಕ್ ಬೋನ್ ಬ್ರಾಂಡ್ ಗಳಿವೆ. ಹಾಗಾಗಿ ಇಬ್ಬರ ತಿಂಗಳ ಒಟ್ಟು ಗಳಿಕೆ ಕನಿಷ್ಠ 3 ರಿಂದ 7 ಲಕ್ಷ ರೂಪಾಯಿಗಳವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಇವರಿಬ್ಬರಲ್ಲಿ ಯಾರಿಗೆ ಹೆಚ್ಚು ಆದಾಯ ಅನ್ನೋಕ್ಕಿಂತ ಇಬ್ಬರು ಒಟ್ಟಿಗೆ ಸೇರಿ ಮಾಡೋ ವಿಡಿಯೋಗಳು ನಮ್ಮ ಕನ್ನಡ ಆಡಿಯನ್ಸ್ಗೆ ಕೊಡೋ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಅದು ಬೆಲೆ ಕಟ್ಟಲಾಗದ್ದು. ಇಬ್ಬರ ಗಳಿಕೆಯು ಅವರ ಕಷ್ಟಕ್ಕೆ ತಕ್ಕ ಹಾಗೆ ಸಖತ್ ಆಗಿದೆ. ನಿಮಗೆ ಸ್ಯಾಮ್ ಸಮೀರ್ ಅವರ ಲಾಗ್ಸ್ ಇಷ್ಟನಾ ಅಥವಾ ವರುಣ್ ಆರಾಧ್ಯ ಅವರ ಲಾಗ್ಸ್ ಇಷ್ಟನಾ? ಇವರಿಬ್ಬರಲ್ಲಿ ನಿಮ್ಮ ಫೇವರೇಟ್ ಕ್ರಿಯೇಟರ್ ಯಾರು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.